ಶ್ರೀ ಚಕ್ರವಾಸಿನಿ. ಈ ಹುಡುಗಿ ಭಕ್ತಿಯಿಂದ ಅಮ್ನೋರ್ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ. ರಶ್ಮಿ ಅಮ್ಮ ತುಂಬಾ ಒಳ್ಳೆಯವರು, ಅವ್ರನ್ನ ಬೇಗ ವಾಸಿ ಮಾಡು. ರಶ್ಮಿ, ರೀ ಬನ್ನಿ ಇಲ್ಲಿ. ಅಮ್ಮ ಸೀತಾ, ಯಾಕೆ ಕಿಂಕುಕೋತಾ ಇದ್ಯಾ? ಏನಾಯ್ತು? ರಶ್ಮಿಗೇನಾದ್ರು ಉರಿಗಿರಿ ಜಾಸ್ತಿ ಆಯ್ತಾ ಹೆಂಗೆ? ನಾನು ಹೋಗಿ ವೈದ್ಯರನ್ನ ಕರೆದು ಬರ್ತೀನಿ. ಅಯ್ಯೋ ಇಲ್ಲ ಅಮ್ಮ, ನನಗೆ ನಂಬಕ್ಕೆ ಆಗ್ತಿಲ್ಲ ರೀ. ಅವಳ ಮೈ ಮೇಲಿದ್ದ ಗಾಯ ಎಲ್ಲ ಮಾಯ ಆಗಿ ಹೋಗಿದೆ. ಇದು ಖಂಡಿತ ಅಬ್ನೋರ್ ಪವಾಡನೆ. ಅಂತೂ ಇಂತೂ ಅಮ್ಮನವ್ರಿಗೆ ನಮ್ಮ ರಶ್ಮಿ ಮೇಲಿನ ಕೋಪ ದೂರ ಆಯ್ತು, ಅಷ್ಟು ಸಾಕು. ಹೌದು ಕಣೆ ಸೀತಾ, ಎಲ್ಲ ಗಾಯಗಳು ಮಾಸೋಗಿದೆ. ಈಗ ಒಂದೇ ಸಲಕ್ಕೆ ಮಾಯ ಆಗತ್ತೆ ಅಂದರೆ ಅದು ಖಂಡಿತವಾಗ್ಲೂ ಅಮ್ಮನವ್ರ ಪವಾಡನೆ. ಸೀತಾದೇವಿ, ಈಗ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯ್ತಾ? ಹ್ಞೂ ರೀ, ಅಂತೂ ಇಂತೂ ಅಮ್ಮನವ್ರಿಗೆ ನಮ್ಮ ರಶ್ಮಿ ಮೇಲಿನ ಕೋಪ ಕಮ್ಮಿ ಆಯಿತು. ನಿಜ ಹೇಳಬೇಕು ಅಂದರೆ ನಮ್ಮ ರಶ್ಮಿ ಪುಣ್ಯ ಮಾಡಿದಾಳ್ರಿ, ಅಮ್ಮನವ್ರ ಕರುಣೆ ಪಡ್ಕೊಂಡಿದ್ದಾಳೆ. ಆ ತ್ರಿಪುರ ಸುಂದರಿಗೆ ತುಪ್ಪದ ದೀಪ ಹಚ್ಚುತ್ತೀನಿ. ನೋಡು ಸೀತಾ, ರಶ್ಮಿಗೆ ಅವಳಿಗೆ ಎಚ್ಚರ ಆಗೋವರೆಗೂ ನೀನು ಎಪ್ಸಕ್ಕೆ ಹೋಗ್ಬೇಡ, ಹಾಗೆ ಮಲಗಿರಲಿ. ಸರಿ ಅಮ್ಮ. ತ್ರಿಪುರ ಸುಂದರಿ, ನಮ್ಮೆಲ್ಲ ನಂಬಿಕೆಗಳನ್ನು ಉಳಿಸ್ಬಿಟ್ಟಿ ಅಮ್ಮ. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಅಮ್ಮ ದೇವಿ ದುರ್ಗಮ್ಮ. ತಗೊಮ್ಮ ಹಿರಣ್ಮಯಿ ಮಂಗಳಾರತಿ. ಎಲ್ಲವೂ ನೀನಮ್ಮ. ತಗೊಳಪ್ಪ ಬಂಗಾರಿ ಮಂಗಳಾರತಿ. ನನಗೆ ಕೊಡಲಿಲ್ಲ ಅಂತ ಜಗಳಕ್ಕೆ ಬಂದ್ಬಿಟ್ಟಿಯಾ? ಶಕ್ತಿ ಎಲ್ಲವೂ ನೀನಮ್ಮ. ಸುಮ್ಮನೆ ಜಗಳ ಮಾಡೋಕ್ಕೆ ನನಗೇನು ಹುಚ್ಚ ಅರ್ಚಕ್ರೆ? ಯಾರಿಗೆ ಗೊತ್ತಪ್ಪ. ತಗೊಳಮ್ಮ, ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿರೋದು ಕುಂಕುಮ. ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ಅಮ್ಮ. ಏನಮ್ಮ, ಏನು ಬೇಕು? ನೀರು. ರೀ, ಸ್ವಲ್ಪ ನೀರು ತಗೊಂಡು ಬನ್ನಿ. ತಗೊಮ್ಮ, ನಾನೇ ತಂದೆ. ಕೊಡಿಮ್ಮ, ನಿಧಾನ ಕೇಳು. ಕುಡಿ, ನಿಧಾನ ನಿಧಾನ ನಿಧಾನ. ಅಮ್ಮ ರಶ್ಮಿ, ಈಗ ಹೇಗೆ ಅನಿಸ್ತಿದ್ಯಮ್ಮ? ಏನೋ ಒಂಥರ ಬೇರೆ ಲೋಕಕ್ಕೆ ಹೋಗ್ಬಿಟ್ಟು ಬಂದಿದ್ದೇನೋ ಅನಿಸ್ತಾ ಇದೆ. ಆವಾಗ ಊಟ ಮಾಡಿ ಮಾತ್ರೆ ತಗೊಂಡು ಮಲಗಿದವಳು ಈಗ ಎದ್ದೇಳ್ತಾ ಇದೆಯಾ? ಹೌದಮ್ಮ,
ತುಂಬ ಗಾಢ ನಿದ್ದೆ ಹತ್ತಿತ್ತು ನಿನಗೆ. ಹೌದು ಮಗಳೇ, ಇಷ್ಟೊಂದು ಗಾಢವಾಗಿ ನಿದ್ದೆ ಮಾಡಿದ್ದನ್ನ ನಾನು ಇವತ್ತೇ ನೋಡಿದ್ದು. ಈ ಕಾಯಿಲೆ ವಾಸಿ ಆಗೋದಕ್ಕೆ ಈ ಥರ ನಿದ್ದೆ ಮಾಡೋದು ಬಹಳ ಮುಖ್ಯ. ಎಚ್ಚರವಾಗಿದ್ದರೆ ಮೈಕೈಯೆಲ್ಲ ಕಡಿತ ಜಾಸ್ತಿ ಆಗಿ ಸುಮ್ಮನೆ ಇರಲಾರ್ದೆ ಕೇರ್ಕೊಂಡು ಗಾಯ ಉಲ್ಬಣ ಆಗುತ್ತೆ. ಅದಕ್ಕೆ ಇಂಥ ಹೊತ್ತಲ್ಲಿ ಎಷ್ಟು ನಿದ್ದೆ ಮಾಡ್ತೀಯೋ ಅಷ್ಟು ಒಳ್ಳೆಯದು. ಅದನ್ನು ನೀನು ಮಾಡಿದ್ಯಮ್ಮ. ಒಟ್ಟಿನಲ್ಲಿ ಅಮ್ಮನವ್ರ ಕೃಪೆಯಿಂದ ನಮ್ಮ ರಶ್ಮಿ ವಾಸಿ ಆದ್ಲು. ನೋಡು, ನಿನ್ನ ಮೈ ಮೇಲಿರೋ ಗಾಯ ಎಲ್ಲ ವಾಸಿಯಾಗಿದೆ. ಹೌದಮ್ಮ, ಗಾಯ ಎಲ್ಲ ವಾಸಿ ಆಗ್ಬಿಟ್ಟಿದೆ, ಉರಿನೂ ಕಡಿಮೆ ಆಗಿದೆ. ಹೌದು ಕಣೆ, ಗಾಯ ಎಲ್ಲ ಮಾಯ ಆಗಿದೆ. ನನಗಂತೂ ಒಂದ್ ಕಡೆ ಸಂತೋಷ ಆದ್ರೆ ಇನ್ನೊಂದ್ ಕಡೆ ಆಶ್ಚರ್ಯ, ಕುತೂಹಲ. ಹೀಗೆಲ್ಲ ಮಾಯ ಆಗೋಯ್ತು ಅಂತ ಆತಂಕ ಬೇರೆ. ಇನ್ನೇನಾಗತ್ತೋ ಅನ್ನೋ. ಇನ್ನೇನು ಆಗ್ತಿರ್ಲಿಲ್ಲ ಬಿಡಿ, ಅಮ್ಮನವ್ರ ಕೃಪೆಯಿಂದ ಎಲ್ಲ ಸರಿ ಹೋಯ್ತಲ್ಲ. ನಾನು ಆಚೆಲೆ ಇರ್ತೀನಿ. ಹಿರಣ್ಮಯಿ ಬಂದ ಕೂಡಲೇ ಈ ಎಲ್ಲ ವಿಷಯನೂ ತಿಳಿಸ್ಬಿಡ್ತೀನಿ. ಏಯ್ ತಿಮ್ಮ, ಯಾರು ನಿನ್ ಗಾಡಿ ಓಡಿಸೋದು ಹೇಳ್ಕೊಟ್ಟಿರೋದು? ಯಾಕಮ್ಮವ್ರೆ, ಏನಾಯ್ತು? ಸರಿಯಾಗಿ ಓಡಿಸ್ತಾ ಇದ್ದೀನಲ್ಲ. ಎತ್ತಿನ ಗಾಡಿ ಕೂಡ ಇದಕ್ಕಿಂತ ಬೇಗ ಹೋಗುತ್ತೆ, ನಿನಗೆ ಗೊತ್ತಾ? ಓಹೋ, ಅದಾ ವಿಷಯ. ನಮ್ಮ ತಾತಂಗೆ ಹೇಳ್ತೀನಿ, ನೀನು ಈ ಗಾಡಿ ಓಡ್ಸಕ್ಕೆ ಲಾಯಕ್ಕಿಲ್ಲ, ಎತ್ತಿನ ಗಾಡಿ ಓಡ್ಸಕ್ಕೆ ಲಾಯಕ್ಕಿದ್ಯಾ ಅಂತ. ಅಮ್ಮವ್ರೆ, ನಿಮ್ಮ ಶಾಲೆಗೇನು ತಡ ಆಗಿಲ್ಲ, ಇನ್ನೂ ಬೇಕಾದಷ್ಟು ಸಮಯ ಇದೆಯಲ್ಲ. ಚಿಂತೆ ಮಾಡ್ಬಿಡಿ, ಸರಿಯಾದ ಸಮಯಕ್ಕೆ ಕರ್ಕೊಂಡೋಗಿ ಶಾಲೆಗೆ ಬಿಡ್ತೀನಿ. ಏಯ್ ತಲಾಟೆ, ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು, ಬೇರೆ ಏನು ಮಾತಾಡಬೇಡ. ತಪ್ಪಾಯ್ತಮ್ಮವ್ರೆ. ಈಗೊಂಚೂರು ವೇಗವಾಗಿ ಹೋಗ್ತೀಯೋ ಇಲ್ವೋ? ಬೇಡ ಅಮ್ಮವ್ರೆ, ಮೊದಲೇ ಗಾಡಿ ಸರಿ ಇಲ್ಲ. ಅಯ್ಯೋ, ಏನು ಇದ್ದಕ್ಕಿದ್ದಂಗೆ ಗೇರ್ ಚೇಂಜ್ ಆಯ್ತು? ಅಮ್ಮವ್ರೆ, ಇದ್ದಕ್ಕಿದ್ದಂಗೆ ಬೇಗ ಜಾಸ್ತಿ ಆಗೋಯ್ತು. ಏ, ವೇಗವಾಗಿ ಹೋಗ್ತಿದೆ ತಾನೆ, ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ನನ್ನ ತಲೆಯಲ್ಲಿ ಏನೋ ಆಗ್ತಿದೆ. ಅಮ್ಮನವ್ರೆ, ಕಾಪಾಡಿ, ನನ್ನನ್ನು ಕಾಪಾಡಿ. ಅಯ್ಯಯ್ಯೋ, ನನ್ನ ತಲೆಯಲ್ಲಿ ಏನೋ ಆಗ್ತಿದೆ. ಅಮ್ಮನವ್ರೆ, ಕಾಪಾಡಿ. ಏ, ಬಡ್ಕೋಬೇಡ, ಬೇಗ ಹೋಗೋ. ಏಯ್ ತಿಮ್ಮ, ಏನಾಯ್ತು ನಿನ್ಗೆ? ನೆಟ್ಟು ಗೋಡ್ಸಾಕ್ ಬರಲ್ವಾ? ಏನಾಗ್ತಿದೆ ಅದನ್ನಾದ್ರೂ ಹೇಳೋ. ತಿಮ್ಮ,
ಅಬ್ಬಾ ಅಂತೂ ಇಂತೂ ಬಂದ್ರಲ್ಲ, ನಿಮ್ಮಿಬ್ರ ದಾರಿನೇ ಕಾಯ್ತಾ ಇದ್ದೆ. ಯಾಕಜ್ಜಿ ಏನಾಯ್ತು? ಹೇಗಾಯ್ತು ಅಮ್ನೂರ್ ಕೆಂಡದಾರ್ತಿ? ಚೆನ್ನಾಗಾಯ್ತಾ? ಅಯ್ಯೋ ಅದೊಂದು ದೊಡ್ಡ ಕತೆ, ಅದನ್ನ ಯಾಕೆ ಕೇಳ್ತ್ಯಾ? ಹೋಗ್ಲಿ, ರಶ್ಮಿಯಮ್ಮ ಹೇಗಿದ್ದಾರೆ? ಅಯ್ಯೋ ಅದು ಒಂದು ದೊಡ್ಡ ಕತೆ. ನೀವಿಬ್ರು ದೇವಸ್ಥಾನಕ್ಕೆ ಅಂತ ಆ ಕಡೆ ಹೋದ್ರ, ಈ ಕಡೆ ಅಯ್ಯೋ ನೀನು ರೈಲ್ವೆ ಗಾಡಿ ತರ ಇಷ್ಟುದ್ದ ಕತೆ ಹೇಳ್ಬೇಡ, ಅದೇನಂತ ಬೇಗ ಬೇಗ ಹೇಳು. ಏಯ್ ಚೋಟುದ್ದ ಇದ್ಯಾ, ನನಗೆ ರೇಗಿಸ್ತೀಯಾ? ತರ್ಲೆ ಸರಿ, ನೀನು ಮಾಡ್ತೀನಿ. ಹಿರಣ್ಮಯಿ ಬಂದ್ರಾ? ಹ್ಞೂ ತಾತ, ಈಗನೂ ಬಂದ್ವಿ. ಈ ಅಜ್ಜಿ ಇಷ್ಟುದ್ದ ಪುರಾಣ ಹೇಳ್ತಿದೆ, ಇನ್ನು ಮುಗಿಸ್ತಾನೆ ಇಲ್ಲ. ಆಹಾ, ಹಸ್ರೆಲೆ ಹಣ್ಣೆಲೆನ ನೋಡಿ ನಗ್ತಾ ಇತ್ತಂತೆ. ಹಾಗಾಯ್ತು ನಿನ್ ಕತೆ. ನೋಡು ತಾತ, ಅಜ್ಜಿ ಸುಮ್ನೆ ಮಾತಾಡಿ ಸಮಯ ಹಾಳು ಮಾಡ್ತಿದ್ದಾರೆ. ನಾನ್ ಕೇಳಿದ್ದು ಇಷ್ಟೇ, ರಶ್ಮಿಯಮ್ಮ ಹೇಗಿದ್ರಂತೆ, ಅದಕ್ಕೆ ಏನೇನೋ ಹೇಳ್ತಿದ್ದಾರೆ. ರಶ್ಮಿಗೀಗ ಸಂಪೂರ್ಣ ತುರ್ಕೆ ಗಾಯ ಎಲ್ಲ ಮಾಯ ಆಗಿ ವಾಸಿ ಆಗ್ಬಿಟ್ಟಿದೆ. ಹೌದಾ ತಾತ, ನಿಜ ಹೇಳ್ತಿದ್ದೀರ ತಾನೆ? ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಒಳಗೋಗಿ ನೋಡು ನೀನೆ. ಹೌದಾ? ರಶ್ಮಿಯಮ್ಮ ನೋಡಿದ್ರಾ? ನಂಗೆ ಗೊತ್ತಿತ್ತು ನೀವು ಹುಷಾರಾಗಿ ಆಗ್ತೀರಾ ಅಂತ. ನೋಡಿ, ಅಮ್ಮನವ್ರು ನನ್ನ ಕೈ ಬಿಡ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಿನ್ನ ನಂಬಿಕೆ ಬಿಟ್ಟಿಲ್ಲ. ರಶ್ಮಿಯಮ್ಮ, ಅಮ್ಮನವ್ರು ಅಂದ್ರೇನೆ ನಂಬಿಕೆ, ನಂಬಿಕೆ ಅಂದ್ರೇನೆ ಅಮ್ಮನವ್ರು. ತಗೊಳ್ಳಿ ಪ್ರಸಾದನ್ನ. ಇಲ್ಲಿ ನಿನ್ ಕೈ ತೋರಿಸು. ಇಲ್ಲ, ನಂಗೇನು ಆಗಿಲ್ಲ ರಶ್ಮಿಯಮ್ಮ, ನಂಗೇನು ಆಗಿಲ್ಲ. ಹಿರಣ್ಮೈ, ಕೈ ತೋರಿಸು ನಿಂದು. ನಾನು ಅಂದರೆ ನಿನಗೆ ಅಷ್ಟೊಂದು ಇಷ್ಟನಾ? ನನಗೇನು ಮಾಡಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಹೆದರ್ಬೇಡ ಮಗು. ಯಾರು ನೀವು? ನೀನು ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು ತಾನೆ? ಹೌದು, ನಿಮಗೆ ಗೊತ್ತು? ಯಾರು ನೀವು? ನನಗೆ ನಿನ್ ಬಗ್ಗೆ, ನಿನ್ ಕುಟುಂಬದ ಬಗ್ಗೆ ಎಲ್ಲ ಗೊತ್ತು. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು. ಪರೀಕ್ಷೆ ಗಿರೀಕ್ಷೆ ಏನು ಬೇಡ, ಮೊದಲು ನೀವು ಯಾರು ಹೇಳಿ. ನೋಡು ಮಗು, ನಾನು ನಿಮ್ಮ ತಾತ ತುಂಬಾ ವರ್ಷಗಳಿಂದ ಒಳ್ಳೆ ಸ್ನೇಹಿತರು. ಹೌದಾ? ನಮ್ಮ ತಾತನ ಜೊತೆ ನೀವು ಇರೋದು ನಾನು ನೋಡೇ ಇಲ್ಲ. ನೀನು ಹುಟ್ಟೋಕ್ಕಿಂತ 1 ತಿಂಗಳು ಮುಂಚೆ ಹಿಮಾಲಯಕ್ಕೆ ಹೋದವನು ಈಗಲೇ ಬರ್ತಿರೋದು. ಹೌದಾ? ಹಿಮಾಲಯನ? ನಮ್ಮ ಶಾಲೆಯಲ್ಲಿ ಹಿಮಾಲಯದ ಬಗ್ಗೆ ಪಾಠ ಇದೆ. ಹಿಮಾಲಯಲ್ಲಿ ತುಂಬಾ ಚಳಿ ಇರುತ್ತಂತೆ, ಅಲ್ಲಿ ತುಂಬಾ ಮಂಜಿನ ಕಟ್ಟೆಗಳು ಇರುತ್ತಂತೆ, ಅಲ್ಲಿ ವಿಪರೀತ ಹಿಮಗಳು ಬೀಳ್ತಿರುತ್ತಂತೆ. ಹೌದಾ? ಇಷ್ಟೆಲ್ಲ ಪ್ರಶ್ನೆ ಒಂದೇ ಸಾರ್ತಿ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡ್ಲಿ? ಒಂದೊಂದಾಗಿ ಕೇಳು, ನಾನು ಹೇಳ್ತೀನಿ. ಆದರೆ ಈಗ ನನಗೆ ತುರ್ತಾಗಿ ಕೆಲಸ ಇದೆ. ಮತ್ತೊಮ್ಮೆ ಭೇಟಿಯಾದಾಗ ನಾನು ಎಲ್ಲ ವಿವರವಾಗಿ ಹೇಳ್ತೀನಿ. ಹೌದಾ? ಸರಿ, ಹಾಗಾದ್ರೆ ಮತ್ತೆ ಬಂದಾಗ ಮರಿಬಾರ್ದು. ನನ್ನ ಪಾಠಕ್ಕೆ ತುಂಬಾ ಸಹಾಯ ಆಗುತ್ತೆ. ಖಂಡಿತ ಮರೆಯೋದಿಲ್ಲ. ನಾನು ನಿನಗೆ ಸಹಾಯ ಮಾಡ್ತೀನಿ. ಎಲ್ಲ ವಿಷಯಗಳಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ. ಯಾವ ವಿಷಯ ಬೇಕಾದ್ರೂ ಕೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ನನಗೆ ಯಾವ ವಿಷಯದಲ್ಲೂ ಯಾವ ಸಹಾಯನೂ ಬೇಕಾಗಿಲ್ಲ. ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು. ಆದ್ರೆ ಏನಾಯ್ತು? ಯಾಕೆ ನಿಲ್ಲಿಸ್ಬಿಟ್ಟೆ? ಆದ್ರೆ ನನಗೆ ಒಬ್ಳು ಶತ್ರು ಇದ್ದಾಳೆ. ಅವಳಿಂದ ನನಗೆ ದಿನ ಅವಮಾನ ಆಗ್ತಿರುತ್ತೆ. ಹಿರಣ್ಮಯಿ ತಾನೆ ನಿನ್ನ ಶತ್ರು? ಹೌದು, ನಿಮಗೆ ಗೊತ್ತಾಯ್ತು? ನಾನು ಆಗ್ಲೇ ನಿನ್ಗೆ ಹೇಳ್ದೆ,
ನನಗೆ ನಿನ್ನ ಬಗ್ಗೆ ನಿನ್ನ ಕುಟುಂಬದ ಬಗ್ಗೆ ಎಲ್ಲ ಗೊತ್ತು ಅಂತ. ಹೌದಾ? ನಿನ್ನ ಶತ್ರು ಹಿರಣ್ಮಯಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ಅಯ್ಯೋ ಬಿಡಿ, ನಿಮ್ಮಿಂದ ಅವಳಿಗೆ ಏನ್ ತೊಂದ್ರೂ ಮಾಡಕ್ಕಾಗಲ್ಲ. ನನಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ರೆ ಅಷ್ಟೇ. ಆ ಹಿರಣ್ಮಯಿ ತುಂಬಾ ಶಕ್ತಿಶಾಲಿ. ಅವಳ ಹತ್ರ ಯಾವ್ದೋ ಒಂದು ಶಕ್ತಿ ಇದೆ. ಹೌದಾ? ನನ್ನ ಹತ್ರ ಕೂಡ ಬೇಕಾದಷ್ಟು ಶಕ್ತಿಗಳಿದಾವೆ. ಅವಳ ಹತ್ರ ಇರೋ ಶಕ್ತಿಗಳಿಗಿಂತ ನನ್ನ ಶಕ್ತಿಗಳು ತುಂಬಾ ದೊಡ್ಡದು. ಅಯ್ಯೋ ಬಿಡಿ, ನೀವಂಗ ಅನ್ಕೊಂಡಿದೀರ ಅಷ್ಟೇ. ಆ ಹಿರಣ್ಮಯಿಗೆ ನೀವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಳ ಹತ್ರ ವಿಚಿತ್ರವಾದ ಒಂದು ಶಕ್ತಿ ಇದೆ. ಹೌದಾ? ನನ್ನ ಹತ್ರ ಇರೋ ಶಕ್ತಿಗಳು ಅವಳ ಶಕ್ತಿಗಳಿಗಿಂತ ಹೆಚ್ಚು ಅಂತ ಆದ್ರೆ ನೀನು ನನ್ನ ಮಾತನ್ನ ಕೇಳಬೇಕು. ನಾನು ಸಾಬೀತು ಮಾಡಿ ತೋರಿಸ್ತೀನಿ. ನಾನು ಹೇಳಿದ ಹಾಗೆ ಕೇಳಬೇಕು. ಮೊದಲು ಅದನ್ನ ಸಾಬೀತು ಮಾಡಿ ತೋರಿಸಿ, ಆಮೇಲೆ ನೀವು ಹೇಳಿದ ಮಾತೆಲ್ಲ ನಾನು ಕೇಳ್ತೀನಿ. ಅದು ಮಾತು ಅಂದ್ರೆ ಮಾತಿಗೆ ತಪ್ಪೋದಿಲ್ಲ ತಾನೆ? ನಾನು ವಿರೂಪಾಕ್ಷಸಿಗಳು ಮೊಮ್ಮಗಳು. ನಾನು ಆಡಿದ ಮಾತನ್ನ ಯಾವತ್ತೂ ತಪ್ಪಲ್ಲ. ನಿಮಗೆ ಗೊತ್ತಾ? ನೋಡೇ ಬಿಡೋಣ. ಹಿರಣ್ಮಯಿ ಶಕ್ತಿಗಿಂತ ನಿಮ್ಮ ಶಕ್ತಿನೇ ದೊಡ್ಡದು ಅಂತ ಹೇಗೆ ಸಾಬೀತು ಮಾಡಿ ತೋರಿಸ್ತೀರಾ? ಮೊದಲು ಅದನ್ನ ಹೇಳಿ. ಬಂಗಾರಿ, ದೇವಸ್ಥಾನದಲ್ಲಿ ಏನು ಎಡವಟ್ಟಾಗಿಲ್ಲ ತಾನೆ? ಆಗದೆ ಇರುತ್ತೆ ಅಜ್ಜಿ, ಒಂದಲ್ಲ ಎರಡಲ್ಲ. ನಡೀರಿ ಮಾ, ಕೈ ನೋಡ್ತೀರಾ? ನಡ್ರಿ ಆಚೆ. ನಿಮ್ಗಳಿಗೆ ದರ್ಶನ ಸಿಗದಿರೋ ಹಾಗೆ ಅಮ್ಮನವ್ರ ಗರ್ಭಗುಡಿ ಬಾಗ್ಲು ಹಾಕಿಸಿ ಬೀಗ ಹಾಕಿಸ್ತೀನಿ. ಬರೀ ಗರ್ಭುಡಿ ಅಲ್ಲ, ಇಡೀ ದೇವಸ್ಥಾನನೇ ಬಾಗ್ಲು ಹಾಕೊಳ್ಳಿ. ನನಗೆ ಗೊತ್ತು ಅಮ್ಮನ ದರ್ಶನ ಹೇಗೆ ಮಾಡಬೇಕು ಅಂತ. ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ. ಅವಳಿಗೆ ಎಷ್ಟು ಇಂಪಾಗಿ ಆಡಿದ್ಲು ಅಂದರೆ ಅಮ್ಮನವರೇ ಕಣ್ಣೆದುರುಗಡೆ ಬಂದಂಗಾಯ್ತು. ಊರವರೆಲ್ಲ ಹೊಗಳಿದ್ದು, ಮೆಚ್ಚಿದ್ದು. ನಮ್ಮ ಜಾಜಿ ಆಡ್ತಿಲ್ಲಲ್ಲ, ಹಾಗೆ ಅವಳಿಗಿಂತನೂ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಡ್ತಾಳೆ ನಮ್ಮ ಹಿರಣ್ಮಯಿ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ ನಿನ್ನ ಮಗಳು ಅದ್ಭುತ ಗಾಯಕಿ ಅಂತ. ಅವತ್ತು ನನ್ನ ಮನಸ್ಥಿತಿನೇ ಬೇರೆ ಇತ್ತು, ಏನೂ ಗೊತ್ತಾಗ್ತಿರ್ಲಿಲ್ಲ. ಅವಳು ಹಾಡೋದ್ರಿಂದ ಜಾಜಿ ನೆನಪುಗಳೇ ಕಣ್ಣೆದುರುಗಡೆ ಬರ್ತಿತ್ತು, ಮನ್ಸಿಗೆ ನೋವಾಗ್ತಿತ್ತು. ಅದಕ್ಕೇನೆ ಸಂಗೀತ ಕಲಿಯೋದು ಬೇಡ ಅಂದ್ಬಿಟ್ಟೆ. ಬರೀ ಬೇಡ ಅನ್ಲಿಲ್ಲ, ರಂಪ ರಾಮಾಯಣನೇ ಮಾಡ್ಬಿಟ್ಟೆ. ಅಜ್ಜಿ ತಪ್ಪಾಯ್ತು. ಮಗಳೇ ಹಿರಣ್ಮಯಿ, ಹಿರಣ್ಮಯಿ, ಮಗಳೇ ಇವತ್ತು ನಿನ್ನ ಧ್ವನಿಲಿ ಅದ್ಭುತ ಶಕ್ತಿ ಇದೆ ಅಂತ ಗೊತ್ತಾಯ್ತು. ನಿನ್ನ ಹಾಡು ಮನ್ಸಿಗೆ ತುಂಬ ಆನಂದ ಕೊಡ್ತು. ಚೆನ್ನಾಗಿ ಹಾಡ್ಬೇಕಂದ. ಯಾಕಂದ ಸಪ್ಪಿದ್ಯಾ? ಏನಾಯ್ತು? ನನ್ನ ವಿಷಯದ ಬಗ್ಗೆ ನಿಂಗೆ ಸತ್ಯ ಹೇಳಬೇಕು. ಅಂದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು.
ಕ್ಷಮಿಸುವಂಥ ತಪ್ಪು ನೀನು ಏನು ಮಾಡಿದೆ ಮಗಳೇ? ನಮ್ಮ ಶಾಲೆಯಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ನಾನು ಹಾಡಬೇಕು ಅಂತ ಆಸೆ ಆಯಿತು. ಅದಕ್ಕೆ ರಶ್ಮಿ ಅಮ್ಮ ನನ್ನ ಶಾಲೆಗೆ ಕರ್ಕೊಂಡೋಗಿ ನನ್ನ ಸ್ಪರ್ಧೆಯಲ್ಲಿ ಹಾಡಿಸಿದ್ರು.